ದಿನದಿಂದ ದಿನಕ್ಕೆ ಪುಡಿ ರೌಡಿಗಳ ಅಟ್ಟಹಾಸ. ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಆಟೋ ಡ್ರೈವರ್ ರೌಡಿಸಂ ದರ್ಪ. ಸಾರಿಗೆ ಗೃಹ ಸಚಿವರೇ ಏನ್ ಮಾಡ್ತಾ ಇದೆ? ನಿಮ್ಮ ಕಾಂಗ್ರೆಸ್ ಬಂದ ಮೇಲೆ ರೌಡಿಸಂಗಳು, ಅತ್ಯಾಚಾರ, ಮರ್ಡರ್ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳೇ ಸಾಹೇಬ್ರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೋಡಿ, ಎಲ್ಲಿ ನೋಡಿ ಅತ್ಯಾಚಾರ, ದೌರ್ಜನ್ಯ, ಬಾರಲ್ಲಿ ಗಲಾಟೆ, ಕಿತ್ತಾಟ, ಕೊಲೆ, ಮರ್ಡರ್. ನಾವು ಡಿಕೆ ಶಿವಕುಮಾರ್ ಸಾಹೇಬ್ರೆ, ಕಾಂಗ್ರೆಸ್ ಕಡೆಯುವವರು ಎಲ್ಲ ಕಡೆ ಹೆಸರೇ ಕಣ್ಣು ಬ್ಲಾಕ್ ಮೇಲೆ ಮಾಡುತ್ತಿದ್ದಾರೆ ಪುಡಿ ರೌಡಿಗಳು. ಪೊಲೀಸ್ ಆದ್ರೆ ಭಯನೇ ಇಲ್ಲ. ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇಂಥವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಇಂಥವರಿಗೆ ನಿಮ್ಮ ಕಾನೂನು ಯಾಕೆ ಶಿಕ್ಷೆ ಕೊಡಿಸ್ತಾ ಇಲ್ಲ ಹೇಳಿ ಡಿಕೆ ಶಿವಕುಮಾರ್ ಸಾಹೇಬ. ಪೊಲೀಸರು ಹೇಳ್ತಾರೆ ಕಾನೂನು ಯಾವ ರೀತಿ ಮಾಡಂಗಿಲ್ಲ ಸರ್, ನಾವು ಒಡೆಯಂಗಿಲ್ಲ, ಅರೆಸ್ಟ್ ಮಾಡಂಗಿಲ್ಲ. ಕಾಂಗ್ರೆಸ್ ಸರ್ಕಾರ ಆದೇಶ ಮಾಡದೆ ಪೊಲೀಸ್ ಅಧಿಕಾರಿಗಳು ಈ ರೀತಿ ಹೇಳ್ತಾ ಇದ್ದಾರೆ. ಇದಕ್ಕೇನು ಉತ್ತರ ಕೊಡುತ್ತೀರಾ ಹೇಳಿ? ಇದನ್ನು ಯಾವಾಗ ಜಾರಿಗೆ ತರ್ತೀರಾ? ಅದೇ ರೀತಿ ಯಾಕೆ ಇದನ್ನು ನೀವು ಕ್ರಮ ಕೈಗೊಳ್ಳುತ್ತಿಲ್ಲ? ಬಸ್ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಆಟೋ ಡ್ರೈವರ್ಗಳು, ಪೊಲೀಸ್ ಅವರೇ ಯಾಕೆ ರೆಸ್ಟ್ ಮಾಡಿಲ್ಲ ಹೇಳಿ ಅಂತ ಇದೆ. ಬೇಲ್ ಕೊಡ್ತಾ ಇದ್ದಾರೆ. ಬೇಗ ಇಂಥ ಪುಡಿ ರೌಡಿಗಳು ಯಾವುದೇ ಕಾರಣಕ್ಕೂ ಬೇಲ್ ಸಿಗಬಾರದು. ಇದನ್ನು ನಿಮ್ಮ ಕಾಂಗ್ರೆಸ್ ಯಾಕೆ ಇದನ್ನು ಕಾನೂನು ರೀತಿಯಲ್ಲಿ ಜಾರಿಗೆ ಯಾಕೆ ತರ್ತಾ ಇಲ್ಲ ಹೇಳಿ. ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ದ ಆಟೋವನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಕ್ಕೆ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಮೇಲೆ ಗುಂಪೊಂದು ಹಲ್ಲೆ ನಡೆಸಿದ ಘಟನೆ ಆದ ಮೇಲೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪಟ್ಟಣ ಪಂಚಾಯಿತಿಯಲ್ಲಿ ಪೌರಸೇವಾ ನೌಕರರ ಸಂಘ ಅಸ್ತಿತ್ವಕ್ಕೆ ಸಿಂದಂಗಿಯಿಂದ ಮದರಿ ಗ್ರಾಮಕ್ಕೆ ತೆರಳುತ್ತಿದ್ದ ಬಸ್ ನಿರ್ವಾಹಕ ಮಲ್ಲು ಲಮಾಣಿ ಅವರ ಮೇಲೆ ಕಾಂಗ್ರೆಸ್ ಶಾಸಕ ಸಂತೋಷ್ ದೇವೂರು ಹಾಗೂ ಸಹಚರರು ಹಿಗ್ಗಾಮುಗ್ಗ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಆರೋಪಿಗಳು ಎದೆಗೆ ಬಲವಾಗಿ ಗುದ್ದಿದ್ದ ಪರಿಣಾಮ ಮಲ್ಲು ಲಮಾಣಿ ಅವರು ರಸ್ತೆಯಲ್ಲೇ ಕುಸಿದು ಬಿದ್ದಿದ್ದಾರೆ. ಘಟನೆಯ ದೃಶ್ಯವನ್ನು ಪ್ರಯಾಣಿಕರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಈ ಸಂಬಂಧ ಆದ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಗೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ NKS TV4 ವೇದಮೂರ್ತಿ, ಬೆಂಗಳೂರು.